ಪರಮೇಶ್ವರ್ ಹೇಳ್ದಂಗೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಆಗಿರ್ಬೋದು, ಏನು ನಮ್ಮ ಅಧಿಕಾರಿಗಳು ಏನು ಅವರಿಗೆ ಸಹಾಯ ಮಾಡಲಿಕ್ಕೆ ಸರ್ವಿಸ್ ಸೆಂಟರ್ಗಳನ್ನ ಓಪನ್ ಮಾಡಿಕೊಂಡಿದ್ದಾರೆ. ಇನ್ನೊಂದು ಪಂಚಾಯತಿ ಮಟ್ಟದಲ್ಲಿರ್ಬೋದು, ಬೇರೆ ಬೇರೆ ಜಾಗದಲ್ಲಿ ಅವರು ಏನು ಒಂದು ವಾಟ್ ಯು ಕಾಲ್ ಫಾರ್ ದಟ್ ಫೆಸಿಲೇಷನ್ ಸೆಂಟರ್ ಅದನ್ನು ಏನು ನಾವು ಸ್ಥಾಪನೆ ಮಾಡಿದ್ದೇವೆ. ಬಾಪೂಜಿ ಸೇವಾ ಕೇಂದ್ರ ಇರ್ಬೋದು, ವಿವಿಧ ಸರ್ಕಾರದ ಆನ್ಲೈನ್ ವ್ಯವಸ್ಥೆ ಇರ್ಬೋದು, ಮತ್ತು ಅವರೇ ವೈಯಕ್ತಿಕವಾಗಿ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು ಹುಡುಗರುಗಳನ್ನ ಇಟ್ಕೊಂಡು ಅವರೇ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಅವರೇ ಅರ್ಜಿ ಹಾಕಲಿಕ್ಕೂ ಕೂಡ ಈ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇವೆ. ಈಗ ಪ್ರತಿ ಮನೆಗೂ ಕೂಡ ನನ್ನ ಮತ್ತು ನನ್ನ ಉಪಮುಖ್ಯಮಂತ್ರಿಗಳ ಭಾವಚಿತ್ರ ಇರುವಂಥ ಒಂದು ಪತ್ರವನ್ನು ನಾಗರಿಕರಿಗೆ ಇದನ್ನು ನಾವು ನಿಮ್ಮ ಇಂಥ ಒಂದು ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ವಿಶೇಷ ತೀವ್ರ ಪರೀಕ್ಷೆ ಏನಿದೆ ಅದರಲ್ಲಿ ಪ್ರತಿಯೊಬ್ಬರೂ ಕೂಡ ನಾಗರಿಕರಿಗೆ ಮತದಾನ ಪಟ್ಟಿಯಲ್ಲಿ ನೀವು ಸೇರಿಸ್ಕೊಳ್ಬೇಕು ಅನ್ನೋದು ನಮ್ಮ ಇಚ್ಛೆ. ನಾನು ಮತ್ತೆ ಪ್ರತಿಯೊಬ್ಬ ರಾಜ್ಯದ ಎಲ್ಲ ಮತದಾರರಿಗೆ ಹೇಳ್ಕೊಳ್ಳೋದಿಷ್ಟೇ, ಏನು ನಮ್ಮ BLOಗಳು ಏನು ನಿಮ್ಮ ಮನೆ ಬಾಗಿಲಿಗೆ ಎನ್ಯುಮರೇಷನ್ ಫಾರ್ಮನ್ನು ಕೊಡ್ತಾರೆ ಅದನ್ನು ಚಾಚು ತಪ್ಪದೆ ನೀವು ಸಿಗ್ನೇಚರ್ ಹಾಕಿ ವಾಪಸ್ಸು ನೀವೇ ಕೊಡಬೇಕು. ಇಲ್ಲ ಅಂದರೆ ನಿಮ್ಮ BLAಗಳು, ನಿಮ್ಮ ಯಾವುದೇ ಪಕ್ಷದ BLAಗಳು ಬರ್ತಾರೆ ಅವ್ರ ಕೈ ಕೊಟ್ಟು ಅದನ್ನು ಅವ್ರಿಗೆ BLAಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು. ಯಾರು ವೋಟರ್ ಲಿಸ್ಟಲ್ಲಿ ಹೆಸರನ್ನು ಕಳ್ಕೊಳ್ತೀರಿ ಅವರಿಗೆ ನಿಮ್ಮ ಬದುಕಿನಲ್ಲಿ ಸರ್ಕಾರದ ಸೌಲಭ್ಯಗಳಿಗೆ ವಂಚಿತರಾಗ್ತೀರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಮತ್ತೆ ನಿಮಗೆ ಹೇಳಬೇಕಾಗ್ತದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯ ಇವತ್ತು ಸುಮಾರು 4 ಕೋಟಿ ಚಿಲ್ಲರೆ ಜನರಿಗೆ ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದೆ. ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,26,00,000 ಜನರಿಗೆ ಕೊಡ್ತಾ ಇದ್ದೇವೆ. 1,61,00,000 ಜನರಿಗೆ ಗೃಹಜ್ಯೋತಿ ಕೊಡ್ತಾ ಇದ್ದೇವೆ. ಹೀಗೆ ವಿವಿಧ ಯೋಜನೆಗಳನ್ನು ಇವತ್ತು ನಮ್ಮ ರಾಜ್ಯ ಈ 5 ಗ್ಯಾರಂಟಿಗಳು ಕೊಡೋದಲ್ಲದೆ ಈ ಭೂಮಿ ಗ್ಯಾರಂಟಿಯಲ್ಲೂ ಕೂಡ ಕೊಡ್ತಾ ಇದ್ದೇವೆ. ಇವತ್ತು ಮತ್ತೆ ನಿಮಗೆ ಮತದಾನದ ಗ್ಯಾರಂಟಿಯನ್ನು ಇರಲೇಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮನೆಗೆ ತೆರಳಿ ನಮ್ಮ ಅಧಿಕಾರಿಗಳು ತಮ್ಮ ಜಾತಿ ಪ್ರಮಾಣ ಪತ್ರ ಹಾಗೂ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಮುಂದಾಗಿರೋದು. ಇದು ಇಡೀ ಕರ್ನಾಟಕ ರಾಜ್ಯದ ಒಂದು ವಿಶೇಷವಾದಂಥ ಒಂದು ದೊಡ್ಡ ಆಂದೋಲನ. ಇದು ನಮ್ಮ ಸರ್ಕಾರ ನಡೆಸ್ತಾ ಇದೆ. ಇದಕ್ಕೆ ತಾವು ಮಾಧ್ಯಮ ಸ್ನೇಹಿತರು ಕೂಡ ತಾವು ಭಾಳ ಮೊದಲಿಂದ ಕೂಡ ಜಾಗೃತ ಆಗಿ ನೀವು ಕೂಡ ಜನರಿಗೆ ತಿಳಿಸುವಂಥ ವ್ಯವಸ್ಥೆಯನ್ನು ತಾವು ಮಾಡ್ಕೊಂಡು ಬಂದಿದ್ದೀರಿ. ನಿಮಗೂ ಕೂಡ ಕರ್ನಾಟಕ ಸರ್ಕಾರ ತುಂಬ ಹೃದಯದಿಂದ ಅಭಿನಂದನೆ ಕೂಡ ನಾವು ಸಲ್ಲಿಸ್ತೇವೆ. ನೀವು ಎಷ್ಟು ಜಾಗೃತಿ ಮಾಡ್ತಾರೋ ಜನ ಅಷ್ಟೇ ಜಾಗೃತಿ ಮಾಡ್ತಾಯಿದ್ದೀವಿ. ನಮ್ಗೆ ರಾಜಕಾರಣ ಮುಖ್ಯ ಅಲ್ಲ, ಜನರ ಬದುಕು ಜನರ ಗುರುತು ಭಾಳ ಮುಖ್ಯ. ಎಲ್ಲಿ ಗುರುತಿದೆಯೋ ಅಲ್ಲಿ ಬದುಕಿದೆ, ಎಲ್ಲಿ ಬದುಕಿದೆಯೋ ಅಲ್ಲಿ ಅವನಿಗೆ ಎಲ್ಲ ಥರದ ಶಕ್ತಿ ಕೊಡುವಂಥ ಒಂದು ತನ್ನ ವೈಯಕ್ತಿಕವಾದಂಥ ಗುರುತಿನ ಶಕ್ತಿ ಮತದಾನ. ಅವನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವನು ಮುಂದಿನ ದಿನದಲ್ಲಿ ಆಯ್ಕೆ ಮಾಡಿಕೊಳ್ಳುವಂಥ ನಾಯಕತ್ವದ ಕೂಡ ಅವನಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಬೇಕಾದ್ದು ಸರ್ಕಾರದ ಕರ್ತವ್ಯ. ಆ ಸರ್ಕಾರ ಈ ಕೆಲಸವನ್ನು ಇವತ್ತು ಮಾಡ್ತಾಯಿದೆ.